ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಮಂಡ್ಯ ಜಿಲ್ಲೆಯ 7 ತಾಲೂಕಿನ ಕ್ಷೇತ್ರಗಳಲ್ಲಿ ರೈತರು ಮಳೆಯಿಲ್ಲದೆ 10 ತಿಂಗಳಿನಿಂದ ಪರಿತಪಿಸುತ್ತಿದ್ದಾರೆ. ಕೃಷಿಕ ರೈತರ ಜೀವನಾಡಿಯಾದ ಮಳೆಯು ಈ ಬಾರಿ ಕೈಕೊಟ್ಟಿದೆ ಹಾಗೂ ಬೋರ್ವೆಲ್ಗಳು ನೀರಿಲ್ಲದೆ ಪಾತಾಳ ಮುಟ್ಟಿವೆ. ಈಗಾಗಲೇ ರಾಜ್ಯದ ಅಣೆಕಟ್ಟೆಗಳು ತುಂಬಿ ಹರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ 7 ತಾಲೂಕಿನ ವ್ಯಾಪ್ತಿಯ ಕೆರೆಕಟ್ಟೆಗಳಿಗೆ ನೀರನ್ನು ಹರಿಸಿ ರೈತರ ಬದುಕನ್ನು ಹಸನು ಮಾಡಬೇಕೆಂದು ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ಎಚ್.ಎನ್. ನರಸಿಂಹಮೂರ್ತಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಕಾವೇರಿ 3-4 ನದಿಗಳು ತುಂಬಿದೆ. ಆದರೆ ಇದು ದೀಪದ ಕೆಳಗಡೆ ಕತ್ತಲು ಅನ್ನೋ ರೀತಿಯಲ್ಲಿ ಮಂಡ್ಯ ಜಿಲ್ಲೆಗೆ ನೀರು ದುಸ್ತರ ಆಗಿದೆ. ರೈತರ ಬವಣೆ ಹೇಳತೀರೋದು. ಕಬ್ಬುಗಳು ಒಣಗ್ತಾ ಇದೆ. ಈಗ ಕಾವೇರಿ ಕೊಳ್ಳದ ರೈತರಿಗೆ ಒಂದಷ್ಟು ನೀರು ಬಿಟ್ಟಿದ್ದೀರಿ ಕೆರೆ ಕಟ್ಟೆಗಳು ತುಂಬಿಸ್ಲಿಕ್ಕೆ. ಆದರೆ ನಾಗಮಂಗಲ ತಾಲೂಕು ಕೇರ್ಪಟ್ಟೆ ರೈತರ ಕಷ್ಟಗಳನ್ನ ಕೇಳತೀರೋದು. ಯಾಕೆಂದರೆ ಇವರು ಬೋರ್ವೆಲ್ನ ನಂಬಿಕೊಂಡೇ ಜೀವನ ಮಾಡ್ತಾ ಇರೋದ್ರಿಂದ ಈ ಭೂಮಿಗೆ ನೀವು ಏನಾದ್ರು ಕೆರೆ ಕಟ್ಟೆಗಳಿಗೆ ತುಂಬಿಸ್ಲಿಲ್ಲ ಅಂತಂದರೆ ಅಂತರ್ಜಲ ಬರಿದಾಗುತ್ತೆ, ಬೋರ್ವೆಲ್ ನೀರು ಬರಲ್ಲ. ರೈತರು ತರಕಾರಿ ಬೆಳ್ಕೊಂಡು ಜೀವನ ಮಾಡಬೇಕು, ರಾಗಿ ಬೆಳ್ಕೊಂಡು ಜೀವನ ಮಾಡಬೇಕು ಅಂತಂದರೆ ಅದು ಕಷ್ಟ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ಮಾನ್ಯ ನರೇಂದ್ರ ಸ್ವಾಮಿಯವರು, ಚಲರಾಯಸ್ವಾಮಿಯವರು ಹೇಮಾವತಿ ನೀರು ಈಗ ಆಲ್ರೆಡಿ ಮುಕ್ಕಾಲು ಭಾಗ ತುಂಬಿರೋದ್ರಿಂದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಿ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ, ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ ನೀರು ತೆಗೆದು ಅವರು ಬೆಳೆಯನ್ನು ಬೆಳೆದು ಜೀವನ ಸಾಗಿಸಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಸಂಪುಟ ಸರ್ಕಸ್ ಮುಗಿದಿದೆ. ಈಗ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸವನ್ನು ಈ ಕಡೆ ಬಂದು ಫೀಲ್ಡ್ನ ವಿಸಿಟ್ ಮಾಡಿ ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ತಾವು ಮಾಡಬೇಕು. ಕರ್ನಾಟಕ ಸರ್ಕಾರವು ಮೈಸೂರು ಪ್ರಾಂತ್ಯವನ್ನು ಗುರಿಯಾಗಿಟ್ಟುಕೊಂಡು 2 ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ಮಂಡ್ಯ ಜಿಲ್ಲೆಗೆ ನೀಡಿದ್ದಾರೆ. ಇಬ್ಬರು ಮಂತ್ರಿಗಳಾದ ಮಾನ್ಯ PM ನರೇಂದ್ರ ಸ್ವಾಮಿ ಹಾಗೂ ಎನ್. ಚಲುವರಾಯಸ್ವಾಮಿಯವರು ಮಂಡ್ಯ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವಂತೆ ಕೆರೆ ಕಟ್ಟೆ ಕಾಲುವೆಗಳಿಗೆ ನೀರು ಹರಿಸಬೇಕೆಂದು ತಿಳಿಸಿದರು. ಕಾವೇರಿ ನದಿಯಿಂದ ಪಾಂಡವಪುರ, ಶ್ರೀರಂಗಪಟ್ಟಣ ಮತ್ತು ಮಂಡ್ಯ, ಮದ್ದೂರಿಗೆ ಅನುಕೂಲ ಆಗುತ್ತೆ. ಇನ್ನು ಇತರೆ ತಾಲೂಕುಗಳಿಗೆ ತುಂಬ ಕಷ್ಟ ಆಗಿದೆ. ಆ ಕಾರಣಕ್ಕೆ ಏನು ಬಾರ್ಡರ್ ಹಳ್ಳಿಗಳಿದೆ, ನಾಲೆ ಇಲ್ಲದಿರೋಂಥ ಜಾಗಗಳಿದೆ, ಅಲ್ಲಿಗೆ ಕೆರೆಕಟ್ಟೆಗಳನ್ನ ತುಂಬಿಸುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಎಲ್ಲ ಅಧಿಕಾರಿಗಳು, ಏನು ನೀರಾವರಿ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ಕೊಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.